ಡಿಕೆ ಶಿವಕುಮಾರ್ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗಲೇಬೇಕು. ಹೈಕಮಾಂಡ್ ಏನು ಡಿಕೆಶಿಗೆ ಮಾತು ಕೊಟ್ಟಿದೆಯಲ್ಲ, ಡಿಕೆಶಿಗೆ ಕೊಟ್ಟ ಮಾತು ತಪ್ಪಬಾರದು ಅಂತ ಹೇಳಿ ಡಿಕೆ ಶಿವಕುಮಾರ್ ಸಿಎಂ ಆಗಬೇಕು ಅಂತ ಪುನರುಚ್ಚರಿಸಿದ್ದಾರೆ ಮದ್ದೂರು ಶಾಸಕ. ಭವಿಷ್ಯದಲ್ಲಿ ಪಕ್ಷ ಸಂಘಟನೆಯನ್ನ ಆಗಬೇಕಾಗುತ್ತೆ, ಡಿಕೆಶಿ ಸಿಎಂ ಆಗಬೇಕು, ಪಕ್ಷಕ್ಕೆ ಧಕ್ಕೆ ಆಗಬಾರ್ದು ಅಂತ ದೆಹಲಿಗೆ ಹೋಗಿದ್ದಾರೆ ಅಂತ ಹೇಳಿ ಮಂಡ್ಯದಲ್ಲಿ ಡಿಸಿಎಂ ಆಪ್ತ ಆಗಿರುವಂತಹ ಕದಲೂರು ಉದಯ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈಗಾಗಲೇ ಒಬ್ಬೊಬ್ಬರ ಸ್ಟೇಟ್ಮೆಂಟ್ ಬರ್ತಾ ಇರೋದನ್ನ ಕೂಡ ನಾವು ಗಮನಿಸ್ತಾನೆ ಇದ್ದೀವಿ. ಡಿಸಿಎಂ ಆಗಿದ್ದಂತಹ ಡಿಕೆ ಶಿವಕುಮಾರ್ ಸಿಎಂ ಆಗಬೇಕು ಅನ್ನುವಂತಹ ವಿಚಾರವನ್ನ ಹೇಳ್ತಾ ಇದ್ದಾರೆ ಅವರ ಆಪ್ತರು. ನಿರಂತರವಾಗಿ ಕಾಂಗ್ರೆಸ್ ಪಕ್ಷದ ಸಂಘಟನೆಗೆ ಹೋರಾಟ ಮಾಡ್ಕೊಂಡು ಬಂದಿದ್ದಾರೆ. ಸೊ ಅವ್ರನ್ನ ಮಾಡೋಕ್ಕೆ ಅವರು ತಕ್ಕಂಥ ಪ್ರತಿಫಲನೂ ಕೂಡ ಒಂದು ಸಿಗಬೇಕು ಅನ್ನೋದು ನಂದು ಕೂಡ ವೈಯಕ್ತಿಕ. ಒಂದು ವೇಳೆ ಹೈಕಮಾಂಡ್ ಮಾತು ಕೊಟ್ಟರು ಹೈಕಮಾಂಡ್ ಉಳಿಸ್ಕೋಬೇಕಾಗ್ತದೆ ಪಕ್ಷದ ಹಿತದೃಷ್ಟಿಯಿಂದ. ಅದೇನು ಮಾಡ್ತಾರೆ ನಾಯಕರುಗಳು ದೊಡ್ಡವರಿದ್ದಾರೆ, ರಾಷ್ಟ್ರೀಯ ನಾಯಕರು ಏನು ತೀರ್ಮಾನ ಮಾಡ್ತಾರೆ ನೋಡೋಣ. ಸೊ ಇದು ಅಂತಿಮವಾಗಿ ಪಕ್ಷ ಏನು ನಿರ್ಧಾರ ಮಾಡುತ್ತೆ ಅದೇ ಅಂತಿಮ. ಇಲ್ಲಿ ಯಾವುದು ವೈಯಕ್ತಿಕ ನಿರ್ಧಾರಗಳು ಅಂತಿಮ ಆಗಲ್ಲ. ಈಗ ಭಾಳಷ್ಟು ಜನದ್ದು ಕೊಡಬೇಕು ಅನ್ನುವಂಥದ್ದು ಬೇಡಿಕೆ ಇದೆ. ಯಾಕೆಂದರೆ ಭವಿಷ್ಯದಲ್ಲಿ ಪಕ್ಷವನ್ನು ಸಂಘಟಿಸಬೇಕಾಗಿರೋ ದೃಷ್ಟಿಯಿಂದ ಕೊಡಲಿ ಅವ್ರಿಗೂ ಒಂದು ಅವಕಾಶ ಅನ್ನುವಂಥದ್ದು ಭಾಳಷ್ಟು ಜನರದ್ದಿದೆ. ಅಂದರೆ ಏನು ಸಿದ್ದರಾಮಯ್ಯನವ್ರನ್ನ ಆಡಳಿತ ಸರಿ ಇಲ್ಲ ಅಂತ ಯಾರು ಹೇಳ್ತಾ ಇಲ್ಲ, ಅಥವಾ ಅವ್ರ ನಾಯಕತ್ವದ ಬಗ್ಗೆ ಯಾರು ಕೂಡ ಕ್ವಶನ್ ಮಾಡ್ತಿಲ್ಲ. ಡಿಕೆ ಶಿವಕುಮಾರ್ ಪಕ್ಷದ ಹಿರಿಯ ನಾಯಕ. ಡಿಕೆ ಶಿವಕುಮಾರ್ ಗ್ರೂಪಿಸಂ ಮಾಡಿಲ್ಲ, ಅವರಿಗೂ ನ್ಯಾಯ ಸಿಗಬೇಕು ಅಂತ ಹೇಳಿದ್ದಾರೆ ಶಾಸಕ GS ಪಾಟೀಲ್ ಅವರು. ಈಗ ಅವರ ಆಪ್ತ ಬಣದವರ ಸ್ಟೇಟ್ಮೆಂಟ್ಗಳು ಬರ್ತಾ ಇದನ್ನ ನಾವು ಗಮನಿಸ್ತಾ ಇದ್ದೀವಿ. ಬಹಿರಂಗವಾಗಿ ಹೇಳಿಕೆ ಕೊಡ್ತಾ ಇದ್ದಾರೆ. ಇದೀಗ ನೇರವಾಗಿ ಡಿಕೆ ಶಿವಕುಮಾರ್ ಹತ್ರ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ ಅವರ ಆಪ್ತ ಶಾಸಕರು. ಬೆಂಗಳೂರಲ್ಲಿ ಡಿಕೆ ಶಿವಕುಮಾರ್ ಭೇಟಿ ಬಳಿಕ GS ಪಾಟೀಲ್ ಕೊಟ್ಟ ಹೇಳಿಕೆ ಇದು. ನಾವು ಯಾವಾಗಲೂ ಹೈಕಮಾಂಡ್ ಜೊತೆ, ಹೈಕಮಾಂಡ್ ಏನು ನಿರ್ಧಾರ ಮಾಡ್ತಾರೆ ಅದ್ರ ಪ್ರಕಾರ ಇರುತ್ತೆ. ಯಾವಾಗಲೂ ಈಗಲ್ಲ. ಐ ಆಮ್ ಇನ್ ದ ಪಾರ್ಟಿ ಫ್ರಮ್ ದಿ ಲಾಸ್ಟ್ 40 years. 8 ಸರಿ ಕಂಟೆಸ್ಟ್ ಮಾಡೀನಿ, 5 ಸರಿ ಗೆದ್ದೀವಿ. ಆದ್ರೆ ನಾವು ಯಾವಾಗಲೂ ಹೈಕಮಾಂಡ್ ಬಿಟ್ಟಿಲ್ಲ. ಡಿಕೆ ಶಿವಕುಮಾರ್ ಏನಾದರೂ ಈಗ ಅಪೀಲ್ ಮಾಡ್ಕೊಂಡು ನಮಗೆ ಸಪೋರ್ಟ್ ಮಾಡಿ ಅಂತ ಏನಾದ್ರು ಹೇಳಿದ್ರ ಸರ್? ಯು ಆರ್ ಫ್ರೆಂಡ್ಸ್ ಫ್ರಮ್ 89. ಹಂಗೆ ಇದಿಲ್ಲ ನಮಗೆ ಅಂಥದ್ದೇನು ಬಂದಿತ್ತು. ಅವರು ಎಲ್ಲಿ ಬಹಿರಂಗವಾಗಿ ಯಾರಿಗಾರು ಹೇಳಿದಾರೆ ಗ್ರೂಪಿಸಮ್ ಮಾಡಂದ್ರೆ ಮಾಡ್ತಿದ್ರಲ್ಲ ಎಲ್ಲರಿಗೂ. ಅವರು ನಮ್ಮಲ್ಲಿ ಆ ಗ್ರೂಪಿಸಮ್ ನಡೆದಿಲ್ಲ. ಅದೊಂದು ಒಳ್ಳೆ ಬೆಳವಣಿಗೆ ಪಾರ್ಟಿಯಲ್ಲಿ. ಡಿಕೆ ಶಿವಕುಮಾರ್ ಗ್ರೂಪಿಸಮ್ ಮಾಡೋ ಅವಶ್ಯಕತೆ ಇಲ್ಲ ಅಂತೀರಿ? ಡಿಕೆ ಶಿವಕುಮಾರ್ ಅವರು ಯಾಕೆ ಮಾಡಬೇಕು? ಇದು ಸೀನಿಯರ್ ಲೀಡರ್, ಪಕ್ಷದ ಬಗ್ಗೆ ಅವ್ರಿಗೆ ಅಭಿಮಾನ ಇದೆ. ಇದೇ ಯಾರು ಸಿದ್ದರಾಮಯ್ಯನವರು ಮಾಡಂಗಿಲ್ಲ, ಡಿಕೆ ಶಿವಕುಮಾರ್ ಮಾಡಂಗಿಲ್ಲ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.